ಬೆಸ್ಕಾಂ ಸ್ಟೇಷನ್ ನಿರ್ವಹಣೆ, ಒಂದು ಕಡೆಯಿಂದ ವಿದ್ಯುತ್ ಪೂರೈಕೆ, ಇನ್ನೊಂದು ಕಡೆಯಿಂದ ಸಂಜೆ 6ಕ್ಕೆ ಕರೆಂಟ್ ಕಟ್. ಕೋಲಾರದ 2 ಗ್ರಾಮಗಳಿಗೆ ಕತ್ತಲು. ಕರೆಂಟ್ ಇಲ್ಲದೆ ಜನ ಕಂಗಾಲಾಗಿರುವ ಸುದ್ದಿ ಇದು. ಸಂಜೆ ಆದ್ರೆ ಸಾಕು, ಆ 2 ಗ್ರಾಮಗಳಲ್ಲಿ ಕರೆಂಟ್ ಕಟ್ ಮಾಡ್ತಾ ಇದ್ದಾರೆ. ಸೆಕೆ ಆದ್ರೆ ಫ್ಯಾನ್ ಓಡಲ್ಲ. ಫ್ಯಾನ್ ಇಲ್ಲದೆ ಸೊಳ್ಳೆ ಕಾಟ. ಮಕ್ಕಳಿಗೆ ಓದೋದಕ್ಕೂ ಕಷ್ಟ ಆಗ್ತಾ ಇದೆ, ಜೀವನವೂ ಕಷ್ಟ ಆಗ್ತಾ ಇದೆ. ಸಂಜೆ ಆದ್ರೆ ಸಾಕು, ಆ 2 ಗ್ರಾಮಗಳಲ್ಲಿ ಕರೆಂಟ್ ತೆಗಿತಾ ಇದ್ದಾರೆ. ವಿಪರೀತ ಸೆಕೆ ಇದೆ, ಫ್ಯಾನ್ ಹಾಕೋಣ ಅಂದ್ರೆ ಕರೆಂಟ್ ಇಲ್ಲ, ಕರೆಂಟಿನ ಪ್ರಾಬ್ಲಮ್ ಇದೆ. ಇನ್ನೊಂದು ಕಡೆ ಸೊಳ್ಳೆ ಕಾಟ. ಮಕ್ಕಳು ಅಟ್ಲೀಸ್ಟ್ ಓದ್ಕೊಳ್ಳೋಣ ಸಂಜೆ ಮೇಲೆ ಅಂತಂದ್ರೆ ಓದೋದಕ್ಕೂ ಸಾಧ್ಯ ಇಲ್ಲ, ಕರೆಂಟ್ ಇಲ್ದಲೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಆ 2 ಊರುಗಳಲ್ಲಿ. ಕೋಲಾರದ 2 ಹಳ್ಳಿಗಳ ಕಷ್ಟದ ಕಥೆ ಇದು. ಹಾಗಾದ್ರೆ ಕೋಲಾರದ ಯಾವ 2 ಹಳ್ಳಿಗಳಲ್ಲಿ ಈ ಸಮಸ್ಯೆ ಆಗ್ತಾ ಇದೆ, ಆ ಊರಿನವ್ರು ಏನ್ ಹೇಳ್ತಾ ಇದ್ದಾರೆ ಕರೆಂಟ್ ಬಗ್ಗೆ ನೋಡಿ. ಹೀಗೆ ಕತ್ತಲಲ್ಲೇ ಮೊಬೈಲ್ ಟಾರ್ಚ್ ಬಳಸಿಕೊಂಡು ಓಡಾಡ್ತಿರೋ ಜನ, ಮತ್ತೊಂದೆಡೆ ಮನೆ ಎದುರು ಕೂತಿರುವ ಹಿರಿಯ ನಾಗರಿಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಡಿಎನ್ ದೊಡ್ಡಿ ಹಾಗೂ ಬೆನ್ನಘಟ್ಟ ಅವಳಿ ಗ್ರಾಮಗಳಲ್ಲಿ. ಸುಮಾರು 2,000ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಿರೋ ಈ 2 ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಕಳೆದ 1.5 ತಿಂಗಳಿಂದ ವಿದ್ಯುತ್ ಪೂರೈಕೆಯ ಸಮಸ್ಯೆ ಇದೆ. ಸಂಜೆ 6 ಗಂಟೆಗೆ ಕರೆಂಟ್ ಕಟ್ ಆದ್ರೆ ಮತ್ತಿನ್ಯಾವಾಗ ಬರುತ್ತೋ ಏನೋ ಗೊತ್ತೇ ಆಗಲ್ಲ. ಇಡೀ ಗ್ರಾಮಕ್ಕೆ ಕತ್ತಲು ಆವರಿಸುತ್ತೆ. ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಬೆಸ್ಕಾಂ ಸಬ್ ಸ್ಟೇಷನ್ ವ್ಯಾಪ್ತಿಗೆ ಈ ಹಳ್ಳಿಗಳು ಬರುತ್ತೆ. ಇದರಲ್ಲಿ 2 ಹಳ್ಳಿಗಳು ಬರುತ್ತವೆ. ಮಾಸ್ತಿ ಹೋಬಳಿಯ ಕತ್ರಹಳ್ಳಿ ಗ್ರಾಮದ ಬೆಸ್ಕಾಂ ಸಬ್ ಸ್ಟೇಷನ್ನಿಂದ ನಿರ್ವಹಣೆಯಾಗ್ತಿದೆ. ಪೂರೈಕೆ ಆಗ್ತಿರೋದು ಮತ್ತೊಂದು ಸ್ಟೇಷನ್ನಿಂದ. ಹೀಗಾಗಿ 2 ಗ್ರಾಮಗಳಿಗೆ ಕರೆಂಟ್ ಸಮಸ್ಯೆ ಆಗ್ತಿದೆ. ಕರೆಂಟು ಸಂಜೆ ಟೈಮಲ್ಲಿ ಒಂದು 6-7 ಗಂಟೆಗೆ ಹೋದರೆ ರಾತ್ರಿ ಸಮಯ ಕರೆಂಟೇ ಕೊಡಲ್ಲ. ಯಾವ ಸಮಯಕ್ಕೆ ಬರುತ್ತೋ ಯಾವ ಸಮಯಕ್ಕೆ ಹೋಗುತ್ತೋ, ಬಟ್ ಕರೆಂಟೇ ಇರಲ್ಲ. ಆ ಥರ ಇದ್ದಾಗ ರೈತರಿಗೆ ಇದು ಬೆಳೆ ಬೆಳೀಲಿಕ್ಕೆ ಹೆಂಗೆ ಅನುಕೂಲ ಆಗ್ತದೆ? ತುಂಬ ಅನಾನುಕೂಲ ಇದೆ. ಇನ್ನು ಕರೆಂಟ್ ಕೊಡದೇ ಇರೋದ್ರಿಂದ ತುಂಬ ಅನಾನುಕೂಲ ಇದೆ. ಇದು ನಮ್ಮ ರಾಜ್ಯದ ಗಡಿ ಭಾಗ ಆಗಿರೋದ್ರಿಂದ ಇದ್ರ ಬಗ್ಗೆ ಕೇರೆ ತಗೊಳ್ಳಲ್ಲ. ಅಧಿಕಾರಿಗಳು ಹೇಳ್ತಾರೆ, ಏನೋ ಫೋನ್ ಮಾಡಿದ್ರೆ ಇವತ್ತು ಬರ್ತದೆ, ಇನ್ನೊಂದು 5 ನಿಮಿಷ ಬರ್ತದೆ, ಇನ್ನೊಂದು 10 ನಿಮಿಷ ಬರ್ತದೆ ಅಂದರೆ ಫೋನ್ ಮಾಡಿದ್ರೆ ಮತ್ತೆ ಇನ್ನೊಂದು 2-3 ಸಲ ಫೋನ್ ಮಾಡಿದ್ರೆ ಫೋನೇ ಕಟ್ ಮಾಡಾಕ್ತಾರೆ. ಮತ್ತು ನಾವು ಯಾರನ್ನ ಕೇಳಬೇಕು? ಸ್ವಲ್ಪ ಸುಮಾರಾಗಿ ಗಾಳಿ ಬಂದರೆ ಸಾಕು ಕರೆಂಟ್ ಇಲ್ಲ. ಮಳೆ ಸುಮ್ಮನೆ 3 ಹನಿ ಬಂದರೂ ಕರೆಂಟ್ ಇಲ್ಲ. ಫೋನ್ ಮಾಡಿದ್ರೆ KEBವ್ರಿಗೆ ಟ್ರಬಲ್ಲು, ನೋಡೋಣ ಮೇನ್ಲೈನ್ ಹೋಗಿದೆ, ಸಪ್ಲೈ ಹೋಗಿದೆ, ಬೆಸ್ಕಾಂ ಅವ್ರನ್ನ ಕೇಳಬೇಕು, ಉಡಾಪೆ ಉತ್ತರಗಳು ಕೊಡ್ತಾರೆ. ಇದೇ ಸಮಸ್ಯೆ ಅಂದರೆ ಸಾಯಂಕಾಲ ಒಂದು 4-5 ಗಂಟೆಗೆ ತೆಗಿತಾರೆ. 5 ಗಂಟೆಗೆ ತೆಗೆದು ಮತ್ತೆ ಒಂದು ಸ್ವಲ್ಪ ಹೊತ್ತು ಕೊಡ್ತಾರೆ. ನೈಟು ನಾವು ಊಟ ಮಾಡಿ ಮಲಗೋಕೆ ಮುಂಚೆನೂ ತೆಗೆದುಬಿಟ್ಟವ್ರೆ ಅಂದರೆ ಬೆಳಗ್ಗೆ 4 ಗಂಟೆ 5 ಗಂಟೆ ಇರೋದಿಲ್ಲ ಕರೆಂಟ್. ಮಾಲೂರು ತಾಲೂಕಿನ ಗಡಿ ಗ್ರಾಮವಾಗಿರೋ ಡಿಎನ್ ದೊಡ್ಡಿ ತಮಿಳುನಾಡಿಗೆ ಹೊಂದಿಕೊಂಡಿದೆ. ಕರೆಂಟ್ ಕೈ ಕೊಡ್ತಿರೋ ಕಾರಣಕ್ಕಾಗಿ ಸಣ್ಣ ಪುಟ್ಟ ಹೋಟೆಲ್ ನಡೆಸೋದು ಕಷ್ಟ ಆಗಿದೆ. ಕರೆಂಟ್ ಇಲ್ಲದೆ ಫ್ಯಾನ್ ಓಡಲ್ಲ, ಸೆಕೆಯಿಂದ ನಿದ್ರೆ ಬರ್ತಿಲ್ಲ. ಹಾಗೆ ಸೊಳ್ಳೆಗಳನ್ನ ಓಡಿಸೋಣ ಅಂದ್ರೆ ಅದಕ್ಕೂ ಕರೆಂಟ್ ಇಲ್ಲ, ಫ್ಯಾನು ಓಡಲ್ಲ. ನಿದ್ದೆ ಮಾಡೋಕ್ಕೆ ಆಗಲ್ಲ, ತುಂಬ ಸೊಳ್ಳೆ. ಮನೇಲಿ ಇರೋಕ್ಕೆ ಆಗಲ್ಲ ಸರ್. ಹೊರಗಡೆ ಬಂದಿದ್ದೇನೋ ಆವಾಗೂ ತುಂಬ ಸೊಳ್ಳೆ ಸರ್. ಏನು ಮಾಡೋಕ್ಕಾಗುತ್ತೆ ಸರ್? ಇದು ಬಾಡ್ರು ಅನಿಸುತ್ತೆ. ಕೇಳಿದ್ರೆ ನೋಡಿ ಈ ಥರ ಹೇಳ್ತಾರೆ, ಏನಾದರೂ ಒಂದು ಸಮಸ್ಯೆ ಕೇಳಿದೆ ಈಗ ಬರುತ್ತೆ, ಅಲ್ಲಿ ತುಂಬ ಕರೆಂಟ್ ಹೋಗುತ್ತೆ, ಬರುತ್ತೆ, ಅಲ್ಲಿ ಆಫ್ ಮಾಡ್ತಾರೆ, ಇಲ್ಲಿ ಆಫ್ ಮಾಡ್ತಾರೆ, ಬಂಟೇಳಿ ತುಂಬ ಸಮಸ್ಯೆ ಅಂತಾರೆ. ಕೇಳಿದೆ ಯಾವುದೋ ಒಂದು ಹೇಳ್ತಾ ಇರ್ತಾರೆ ಸರ್. ಏನು ಸರ್ ನಾವು ಹೇಳ್ತಾ ಇದ್ರೆ ಅವ್ರು ತುಂಬ ಆನ್ಸರ್ ಕೊಡ್ತಾ ಇರ್ತಾರೆ. ನಾವು ಹೌದು ಈಗ ಬರ್ತದೆ, ಈಗ ಬರ್ತದೆ, ಆಗ ಬರ್ತಾರೆ ಅನ್ಗಂಡೇ ಇರ್ತೀವಿ. ಫುಲ್ಲೂ ಸರ್ ಹೋಗುತ್ತೆ ಬರುತ್ತೆ ಏನು ನೈಟ್ಗಿನ್ನ ಆಗಲು ಪರವಾಗಿಲ್ಲ. ಒಟ್ನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಉಷ್ಣಾಂಶ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ರಾತ್ರಿ ಹೊತ್ತಾದ್ರೂ ನೆಮ್ಮದಿಯಿಂದ ನಿದ್ರೆ ಮಾಡೋಕೆ ಕರೆಂಟ್ ಕೊಡಿ ಅಂತ ಕೇಳ್ತಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಗಡಿ ಗ್ರಾಮದಲ್ಲಿ ಎಲ್ಲವೂ ಸಮಸ್ಯೆ ಇರುತ್ತೆ, ಯಾರಿಗೂ ಬೇಡ ಅಂತ ಹೇಳ್ತಾರಲ್ಲ, ಅದೇ ತರದ ಪರಿಸ್ಥಿತಿ ಇಲ್ಲೂ 2 ಗ್ರಾಮಗಳಲ್ಲಿ ಇದೆ. ಈಗ ಸುಮಾರು ಎಷ್ಟು ದಿನಗಳಿಂದ ಈ ಸಮಸ್ಯೆ, ಅಥವಾ ಫ್ರಮ್ ದ ಡೇ 1 ಈ ಸಮಸ್ಯೆ ಇದೆಯಾ? ಸೊ ಸಂಬಂಧಪಟ್ಟವ್ರು ಇದಕ್ಕೆ ಏನು ಹೇಳ್ತಾ ಇದ್ದಾರೆ, ಮತ್ತೆ ಗ್ರಾಮಸ್ಥರಿಗೆ ಯಾವ ತರ ಕಷ್ಟ ಆಗ್ತಾ ಇದೆ?
ಖಂಡಿತ ಶರ್ಮಿತಾ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಈ ಒಂದು DN ದೊಡ್ಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಲವೊಂದು ಹಳ್ಳಿಗಳಲ್ಲಿ ಈ ರೀತಿಯಾಗಿ ಒಂದು ಬೆಸ್ಕಾಂ ಒಂದು ವಿಭಾಗದ ಅಧಿಕಾರಿಗಳು ಬಹಳಷ್ಟು ಒಂದು ನಿರ್ಲಕ್ಷ್ಯವನ್ನ ತೋರ್ತಾ ಇರ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೇರೆ ಬೇರೆ ಸಬ್ಸ್ಟೇಷನ್ ಇಂದ ಕರೆಂಟ್ ಪೂರೈಕೆಯನ್ನ ಮಾಡ್ತಾರೆ, ಕೆಲವೊಂದು ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಆಗ್ತಾ ಇರತಕ್ಕಂಥದ್ದು. ಅಂತ ಒಂದು ವ್ಯತ್ಯಯ ಆಗ್ತಾ ಇರತಕ್ಕಂಥ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ಗ್ರಾಮಗಳು ಅಂದ್ರೆ ಅದು DN ದೊಡ್ಡಿ ಗ್ರಾಮ ಜೊತೆಗೆ ಬೆನ್ನಘಟ್ಟ ಗ್ರಾಮ. ಈ ಒಂದು ಗ್ರಾಮ ಏನಿದೆ ತಮಿಳುನಾಡಿಗೆ ಕೇವಲ 2-3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಆಗಿದೆ. ಸ್ವಲ್ಪ ಏನಾದ್ರೂ ಸಮಸ್ಯೆ ಆದ್ರೂ ಕೂಡ ಈ ಒಂದು ಭಾಗದಲ್ಲಿ ವಿದ್ಯುತ್ ಅನ್ನ ತೆಗೆದ್ರೆ ಖಂಡಿತ ಮತ್ತೆ ಏನು 2-3 ಗಂಟೆಗಳ ಕಾಲ ಒಂದು ವಿದ್ಯುತ್ ಅನ್ನ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಸ್ಥಳಕ್ಕೆ ಹೋದಂತಹ ಸಮಯದಲ್ಲೂ ಕೂಡ ಆ ಒಂದು ಸಮಯದಲ್ಲೂ ಕೂಡ ವಿದ್ಯುತ್ ಇರಲಿಲ್ಲ. ಹಾಗಾಗಿನೇ ವಿದ್ಯುತ್ ಇಲ್ಲದೇನೆ ಬಹಳಷ್ಟು ಸಮಸ್ಯೆಗಳನ್ನ ಕೂಡ ಆ ಒಂದು ಭಾಗದ ಜನರು ಪಡ್ತಾ ಇರ್ತಾರೆ. ಪ್ರಮುಖವಾಗಿ ನಾವು ಗಮನಿಸಬಹುದು, ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ತಾಪಮಾನ 38 ಡಿಗ್ರಿಗೆ ಏರಿರ್ತಕ್ಕಂಥದ್ದು. ಮತ್ತೆ ಖಂಡಿತ ರೈತರು ಯಾರು ಕೂಡ ಬೆಳಗ್ಗೆ ಹೊತ್ತು ಏನು ಕೃಷಿ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಏನು ಸಣ್ಣ ಪುಟ್ಟ ಒಂದು ಕೆಲಸವನ್ನು ಕೂಡ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಸಂಜೆ ಹೊತ್ತಾದ್ರೂ ತೋಟಗಳಿಗೆ ಒಂದು ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಎಂತಕ್ಕಂಥ ನಿಟ್ಟಿನಲ್ಲಿ ರೈತರು ತಮ್ಮ ಒಂದು ತೋಟಗಳಿಗೆ ಹೋದ್ರೆ ಅಲ್ಲೂ ಕೂಡ ವಿದ್ಯುತ್ ಒಂದು ಕಣ್ಣಾಮುಚ್ಚದೆ ಇರ್ತಕ್ಕಂಥದ್ದು. ಹಾಗಾಗಿನೇ ನೆಮ್ಮದಿಯಾಗಿ ರಾತ್ರಿ ಹೊತ್ತು ನಿದ್ದೆ ಏನಾದ್ರೂ ಮಾಡೋಣ ಅಂತಂದ್ರೆ ರಾತ್ರಿ ಹೊತ್ತು ಈ ಒಂದು ಕರೆಂಟ್ ಕಿರಿಕಿರಿ ಹಿನ್ನೆಲೆ ಸೊಳ್ಳೆಗಳ ಕಾಟ ಜೊತೆಗೆ ಸೆಕೆಯಿಂದಾಗಿ ಜನರು ನಿದ್ದೆ ಮಾಡೋದಕ್ಕೂ ಕೂಡ ಏನು ಸಮಯವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಈ ಒಂದು ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಗೆ ಈ ಒಂದು ಏನು DN ದೊಡ್ಡಿ ಆ ಒಂದು ಭಾಗದ ಒಂದು ಸಬ್ಸ್ಟೇಷನ್ ಸೇರುತ್ತೆ. ಆದ್ರೆ ಇಲ್ಲಿಗೆ ಕರೆಂಟ್ ಪೂರೈಕೆ ಆಗ್ತಾ ಇರತಕ್ಕಂಥದ್ದು ಮಾಲೂರು ತಾಲೂಕಿನ ಒಂದು ಮಾಸ್ತಿ ಹೋಬಳಿ ಇರತಕ್ಕಂಥ ಕತ್ತರಹಳ್ಳಿ ಎನ್ನುವಂತಹ ಒಂದು ಸಬ್ಸ್ಟೇಷನ್ ಇಂದ ಇಲ್ಲಿಗೆ ಕರೆಂಟ್ ಪೂರೈಕೆ ಮಾಡಲಾಗ್ತದೆ. ಆದ್ರೆ ಇದೇ ಒಂದು DN ದೊಡ್ಡಿ ಗ್ರಾಮದಲ್ಲಿ ಬೆಸ್ಕಾಂ ಇಲಾಖೆಯವರು ಇಲ್ಲೇ ಒಂದು ಸಬ್ಸ್ಟೇಷನ್ ಅನ್ನ ಏನು ನಿರ್ಮಾಣ ಮಾಡಿದ್ರೆ ಖಂಡಿತ ಈ ಒಂದು ಭಾಗದಲ್ಲಿ ವಿದ್ಯುತ್ ನ ಒಂದು ಕಣ್ಣಾಮುಚ್ಚಲೆ ಕಂಪ್ಲೀಟ್ ಆಗಿ ಒಂದು ನಿವಾರಣೆ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದ ಗ್ರಾಮಸ್ಥರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಆಗ್ಲಿ ಅಥವಾ ಅಧಿಕಾರಿಗಳು ಈ ಬಗ್ಗೆ ಒಂದು ಗಮನವನ್ನ ಹರಿಸಿ ಮುತುವರ್ಜಿನ ವಹಿಸಿದ್ರೆ ಖಂಡಿತ ಈ ಒಂದು ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ನಿವಾರಣೆ ಆಗುತ್ತೆ. ಸಂಜೆ 6 ಗಂಟೆ ಆದ್ಮೇಲೆ ಖಂಡಿತ ಆ ಒಂದು ಗ್ರಾಮಗಳು ಕಂಪ್ಲೀಟ್ ಆಗಿ ಒಂದು ಕತ್ತಲು ಕೂಡ ಆವರಿಸುತ್ತೆ. ಸಂಜೆ ಎಲ್ಲಾ ಮನೆಗಳು ಕೂಡ ಕತ್ತಲಿಂದ ಒಂದು ಆವರಿಸಿರುತ್ತೆ. ಮತ್ತೆ ರಾತ್ರಿ 8-9 ಗಂಟೆ ಕರೆಂಟ್ ಮತ್ತೆ ಕೊಟ್ರೆ ಮತ್ತೆ 10 ಗಂಟೆಗೆ ಮತ್ತೆ ಒಂದು ಕರೆಂಟ್ ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಮಧ್ಯರಾತ್ರಿ ಕರೆಂಟ್ ಬಂತೋ ಬಿಡ್ತೋ ಖಂಡಿತ ಗ್ರಾಮಸ್ಥರು ಇದನ್ನು ಗಮನಿಸುತ್ತಿಲ್ಲ. ಮತ್ತೆ ಬೆಳಗ್ಗೆ 6-7 ಗಂಟೆ ಅಷ್ಟೊತ್ತಿಗೆ ಕರೆಂಟ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಸಣ್ಣ ಪುಟ್ಟದಾಗಿ ಏನಾದ್ರು ಮಳೆ ಕೂಡ ಆದ್ರೆ ಕೂಡ ಈ ಒಂದು ಭಾಗದಲ್ಲಿ ಕಂಪ್ಲೀಟ್ ಆಗಿ ರಾತ್ರಿ ಇಡೀ ಒಂದು ಕರೆಂಟ್ ಅನ್ನ ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಕ್ಕದ ಒಂದು ಗ್ರಾಮಗಳಲ್ಲಿ ಗಮನಿಸಿದ್ರೆ ಇಂಥ ಒಂದು ಸಮಸ್ಯೆ ಅಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇಲ್ಲ. ಆದ್ರೆ ಈ ಒಂದು 2-3 ಗ್ರಾಮದಲ್ಲಿ ಮಾತ್ರ ಈ ರೀತಿಯಾಗಿ ಒಂದು ವಿದ್ಯುತ್ ನ ಒಂದು ಕಣ್ಣಾಮುಚ್ಚಲೆ ಇರ್ತಕ್ಕಂಥದ್ದು. ಮತ್ತೆ ರಾತ್ರಿ ಹೊತ್ತು ಅಂದ್ರೆ ಕರೆಂಟ್ ಹೋದಂತಹ ಸಮಯದಲ್ಲಿ ಯಾವ ಒಂದು ಕಾರಣಕ್ಕೆ ಕರೆಂಟ್ ಹೋಗಿದೆ ಎನ್ನುವಂತ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಗ್ರಾಮಸ್ಥರು ಏನು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ರು ಕೂಡ ಯಾರು ಕೂಡ ಈ ಒಂದು ಕರೆಯನ್ನ ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಫೋನ್ ನಂಬರ್ ಗಳನ್ನ ಸ್ವಿಚ್ ಆಫ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿದ್ರು ಕೂಡ ಅವರು ಕೂಡ ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಈ ಒಂದು ಗ್ರಾಮದ್ದು. 2 ಗ್ರಾಮದಲ್ಲಿ ಸೇರಿದ ಸುಮಾರು 2000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿದ್ದಾರೆ. ಸುಮಾರು 600-700 ಮನೆಗಳಿದೆ. ಜೊತೆಗೆ ಈ ಒಂದು ಭಾಗ ಗಡಿ ಭಾಗದಲ್ಲಿ ಇರೋ ಕಾರಣಕ್ಕಾಗಿ ಅಲ್ಲಿ ಒಂದು ಹೋಟೆಲ್ ಉದ್ಯಮ ಕೂಡ ಅದರಲ್ಲಿ ನಂಬಿಕೊಂಡು ಜನರ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಭಾಗದಲ್ಲಿ ಏನು UPS ಗಳನ್ನ ಬಳಸಿಕೊಂಡು ರೈತರು ಮತ್ತೆ ಜೊತೆಗೆ ಹೋಟೆಲ್ ಮಾಲೀಕರು ಹೋಟೆಲ್ ಗಳನ್ನ ನಡೆಸೋಕೆ ಬಹಳಷ್ಟು ಸಾಧ್ಯವಿಲ್ಲದೆ ಇರೋ ಕಾರಣಕ್ಕಾಗಿ ಈ ಒಂದು ಬೆಸ್ಕಾಂ ಇಲಾಖೆಯವರು ಇಲ್ಲೇ ಒಂದು ಸಬ್ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ಲಿ ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡಿ ಸುದ್ದಿನ. ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.